ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ಬನ್ನಿ ಫ್ರೆಂಡ್ಸ್, ಮತ್ತೊಂದು ನಾವು ಅಡುಗೆ ಜೊತೆ ಬಂದಿದ್ದೇವೆ. ಅದುವೇ ನಾವಿವತ್ತು ಹಲಸಂಡೆ ಪಲ್ಯ, ಅಂದರೆ ಸ್ಪೆಷಲ್ ರೀತಿಯ ಪಲ್ಯ, ಉಡುಪಿ ಸ್ಟೈಲ್ ಪಲ್ಯ ಅಂತಲೇ ಹೇಳ್ಬೋದು. ಇದು ನಮ್ಮ ಮನೆಯಲ್ಲಿ ಇದನ್ನು ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಾವು ಪಲ್ಯ ಮಾಮೂಲಾಗಿ ತೆಂಗಿನಕಾಯಿ ಹಾಕಿ ಅಥವಾ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಇಟ್ಟು ಹಾಕುವಂಥ ಪಲ್ಯ ಮಾಡ್ತೇವೆ. ಇಲ್ಲಿ ನಾವು ಒಂದು ಉಡುಪಿ ಸ್ಟೈಲ್ ಪಲ್ಯ ಒಂದು ಹೊಸ ವಿಧಾನದಲ್ಲಿ ನಾವು ಮಾಡ್ತಾಯಿದ್ದೇವೆ. ಬನ್ನಿ, ಈಗ ಏನೆಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಹಾಗೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಇದೆಲ್ಲ ಒಗ್ಗರಣೆಗೆ ಬೇಕಂತ ಸಾಮಗ್ರಿಗಳು. ಇಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಹೀಂಗು, ಸ್ವಲ್ಪ ಹಳದಿ ತಗೊಂಡಿದ್ದೇನೆ, ಎಲ್ಲ ಕಾಲು ಚಮಚ ಇದೆ. ಹೀಂಗೊಂದು ಸ್ವಲ್ಪ ಚಿಟಕಿ ಇದೆ. ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಉದ್ದ ಮೆಣಸು, ಹಾಗೆ ಒಂದು ಅರ್ಧ ಈರುಳ್ಳಿ ಮತ್ತು 3 ಕಡ್ಡಿಯಷ್ಟು ಬೇಸೊಪ್ಪು, ಸ್ವಲ್ಪ ಹುಳಿ ನೀರು. ಅದೆಲ್ಲ ಒಗ್ಗರಣೆಗೆ ಉಪಯೋಗಿಸುವಂಥ ಸಾಮಗ್ರಿಗಳು. ಇಲ್ಲಿ ಕಡಿಲಿಕ್ಕೆ, ಅಂದರೆ ಇಲ್ಲಿ ಪಲ್ಸ್ ಮೋಡ್ ಕಡಿಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಹಿಡಿ ತೆಂಗಿನಕಾಯಿ, ಒಂದು ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಮೆಣಸು. ಬನ್ನಿ ಈಗ ನಮ್ಮ ಪಲ್ಯವನ್ನು ತಯಾರು ಮಾಡುವ. ಮೊದಲಿಗೆ ಸ್ವಲ್ಪ ತೆಂಗಿನೆಣ್ಣೆ, ಅಂದರೆ ನಮ್ಮ ಮನೇಲಿ ತೆಂಗಿನೆಣ್ಣೆ ಬಳಸುವಂಥ ಪದ್ಧತಿ. ಹಾಗೆ ಯೂಶ್ವಲ್ ಆಗಿ ನಾವು ತೆಂಗಿನೆಣ್ಣೆ ಬಳಸ್ತಾ ಇದ್ದೇವೆ. ಅದಕ್ಕೆ ಮೊದಲಿಗೆ ಸಾಸಿವೆ ಚಟ್ಪಟ ಸುರಿದ ನಂತರ ಅದಕ್ಕೆ ಉದ್ದಿನಬೇಳೆ, ಹಾಗೆ ಈರುಳ್ಳಿ, ಬೇವ್ಸೊಪ್ಪು, ಮೆಣಸು, ಹಳದಿ, ಅದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನಮ್ಮ ಕಟ್ ಮಾಡಿದಂಥ ಹಲಸಂಡೆಯನ್ನು ಹಾಕುವಂಥದ್ದು. ಈಗ ನೋಡಿ, ಹಲಸಂಡೆಯನ್ನು ಸ್ವಲ್ಪ ಎಣ್ಣೆ ಯಾವುದು ಒಗ್ಗರಣೆಯಲ್ಲಿ ಇಟ್ಟಿದ್ದೇವೆ ನೋಡಿ, ಅದರಲ್ಲೇ ಸ್ವಲ್ಪ ಹೊತ್ತು ನಾವು ಬೇಯಿಸಬೇಕಾಗುತ್ತೆ. ಬಹಳ ಒಂದು ಟೇಸ್ಟಿಯ ಪಲ್ಯ ಆಗಿದೆ ಇದು. ನೋಡಿ, ಈಗ ಸ್ವಲ್ಪ ಹುಳಿ ನೀರು ರುಚಿಗೆ ಎಷ್ಟು ಬೇಕು ಅಷ್ಟೇ ನೋಡಿ ಹಾಕಬೇಕಿಲ್ಲಿ. ಈಗ ಸ್ವಲ್ಪ ಹೊತ್ತು ಇದನ್ನು ಸೆಕೆ ಬರುತ್ತೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಬೇಯಬೇಕದು, ಅಂದರೆ ಪೂರ್ತಿ ಅಲ್ಲ, ಸ್ವಲ್ಪ ಒಂದು ಸೆಕೆ ಬರುವಷ್ಟು. ಅಷ್ಟರೊಳಗೆ ನಾವಿಲ್ಲಿ ಒಂದು ಪಲ್ಸ್ ಮೋಡಲ್ಲಿ ನಾವು ನಮ್ಮ ಮಸಾಲೆಯನ್ನು ಕಡಿಯೋಣ. ಇಲ್ಲಿಗೆ ಬೇಕು ಸ್ವಲ್ಪ ನೋಡಿ, ಇಂಗ್ರೀಡಿಯೆಂಟ್ಸ್ ಎಷ್ಟು ಕಮ್ಮಿ ಇದೆ ನೋಡಿ, ಜಟ್ಪಟ್ ಅಂತಲೇ ಮಾಡ್ಬೋದು ನಮಗೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನಮಗೆ ಸಪೋರ್ಟ್ ಇಷ್ಟ ತನಕ ಕೊಟ್ಟಿದ್ದೀರಿ ಎಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಮುಂದೆಯೂ ನಮಗೆ ಸಪೋರ್ಟ್ ಕೊಡ್ತಾ ಬನ್ನಿ. ನೋಡಿ, ಇಲ್ಲಿ ಒಂದು ಸೆಕೆ ಬಂದಿದೆ ನೋಡಿ. ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕಾಗ್ತದೆ. ರುಚಿಗೆ ಎಷ್ಟು ಬೇಕು ಅಷ್ಟೇ ನೋಡಿ, ಮತ್ತು ಮುಂದಕ್ಕೆ ನಮಗೆ ಅದು ಸ್ವಲ್ಪ ಬೇಯುವಾಗ ಗೊತ್ತಾಗುತ್ತೆ ಉಪ್ಪು ಬೇಕಾ ಬೇಡವಾ ಅಂತ. ಆಗ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಈಗ ಇನ್ನು ಸ್ವಲ್ಪ ಹೊತ್ತು ಇದನ್ನು ಬೇಯಲು ಬಿಡಬೇಕು. ಒಂದು ಅರೆ ಬೇಯಬೇಕು, ಅಂದರೆ ಈಗ ಸ್ವಲ್ಪ ಒಂದು ಸೆಕೆ ಬಂದದಷ್ಟೇ ಇದು. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕು. ನೋಡಿ, ಈಗ ಸ್ವಲ್ಪ ಅದು ಬೇಯುವಾಗ ನಾವೀಗ ಕಡ್ದಂಥ ಪಲ್ಸ್ ಮೋಡಿದು ಆ ಮಸಾಲೆದೆಲ್ಲ ಸ್ವಲ್ಪ ಅದಕ್ಕೆ ಹಾಕಿಬಿಡೋಣ. ಇದು ಸ್ವಲ್ಪ ಅರ್ಧ ಬೆಂದಿದೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಯಾಕೆಂದರೆ ತರಕಾರಿಗಳನ್ನು ನಾವು ಮೊದಲೇ ಎಲ್ಲ ಹೇಳ್ತಾ ಇರ್ತಾರೆ ಏನಂದರೆ ಅದು ಫುಲ್ ಬೇಯಬಾರ್ದು, ಸ್ವಲ್ಪ ಅರೆ ಬೆಂದಿರಬೇಕಂತ. ತುಂಬ ಬೇಯಿದ್ರೆ ಅದು ತುಂಬ ಸಾಫ್ಟ್ ಆಗ್ತದಲ್ವ. ಸ್ವಲ್ಪ ಅಂದರೆ ತುಂಬ ಹಸಿ ವಾಸನೆಯೂ ಇರಬಾರ್ದು. ನೋಡಿ, ಈ ಥರ ಮಸಾಲೆನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಇನ್ನು ಸ್ವಲ್ಪ ಹೊತ್ತು ಇದನ್ನು ಬೇಯಲು ಬಿಡುವ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇವತ್ತಿನ ನಮ್ಮ ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದವರು ಎಲ್ಲ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇಷ್ಟು ತನಕ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಹಾಗೆ ನಮಗೆ ಇದೇ ರೀತಿ ಸಪೋರ್ಟ್ ಕೊಡ್ತಾ ಬನ್ನಿ ಫ್ರೆಂಡ್ಸ್. ನೋಡಿ, ನಮ್ಮ ಇವತ್ತಿನ ಸ್ಪೆಷಲ್ ಹಲಸಂಡೆ ಪಲ್ಯ ತಯಾರಾಗಿದೆ. ಇವತ್ತಿನ ನಮ್ಮ ಮನೆಯ ಅಡುಗೆ, ಇವತ್ತಿನ ಶುಕ್ರವಾರದ್ದು. ಅದುವೇ ನಮಗೆ ಅನ್ನ ಮತ್ತು ಸೌತೆ ಸಾಂಬಾರು ಮಾಡಿದ್ದೆವು. ಹಾಗೆ ಅದರ ಜೊತೆ ಇವತ್ತಿನ ಸ್ಪೆಷಲ್ ಉಡುಪಿ ಸ್ಟೈಲ್ ಹಲಸಂಡೆ ಪಲ್ಯ. ಬನ್ನಿ ನಾವು ಊಟ ಮಾಡುವ ಈಗ. ಹಾಗೆ ಫ್ರೆಂಡ್ಸ್, ಇದು ಹೇಗಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಇದೇ ರೀತಿ ನಮಗೆ ಸಪೋರ್ಟ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.